ಒಂದು ಹೋಟ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಬಿದ್ದಿರೋದು. ಹಿಂಗೋದ್ರೆ ಈಜಿ, ಹಿಂಗೆಲ್ಲ ಬಳ್ಸ್ಕೊಂಡು ಹಿಂಗೆಲ್ಲ ಹೋಗ್ಬೇಕು ನಾವು, ಕಷ್ಟ ಆಯಿತು. ಮತ್ತೆ ಅಲ್ಲಿ ನೋಡಿದ್ರೆ ಸುವೇಗ್ ಹಾಸ್ಪಿಟ್ಲ್ ರೋಡಲ್ಲಿ ಇನ್ನೂ ಡಾಂಬರ್ ಹಾಕಾಗಿಲ್ಲ. 3-4 ವರ್ಷದಿಂದ ಹಂಗೆ ಗುಂಡಿ ಬಿದ್ದಿದೆ. ನೋಡಿ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡ್ತಾ ಬಂದಿದ್ದಾರೆ. ಬಟ್ ನಿಮಗೆ ವೈಟ್ ಟಾಪಿಂಗ್ ಅಂದರೆ ನಥಿಂಗ್ ಬಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ರೋಡು ಬರೋದ್ರಿಂದ ನಿಮಗೆ ಮಿನಿಮಮ್ 15 ಇಯರ್ಸ್ ನಿಮಗೆ ಅಂಡೋಲೇಷನ್ಸ್ ಬರಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಬಹುತೇಕರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ವೈಟ್ ಟಾಪಿಂಗ್ ಅವಶ್ಯಕತೆ ಇರಲಿಲ್ಲ. ಮೈಸೂರು ರಸ್ತೆಗಳು ಚೆನ್ನಾಗಿದ್ವು, ಹಾಗಾಗಿ ವೈಟ್ ಟಾಪಿಂಗ್ ಏನಕ್ಕೆ ಬೇಕಾಗಿತ್ತು ಅನ್ನೋದು ಕೆಲವರ ವಾದ. ಈ ಬಗ್ಗೆ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ತುಂಬಾ ಕಷ್ಟ ಐತೆ ಇದು. ತುಂಬಾ ಏನು ಉದ್ದೇಶಕ್ಕೆ ಮಾಡೋರೋ ಗೊತ್ತಿಲ್ಲ. ಒಟ್ಟು ಇವಾಗ ಕಷ್ಟ ಐತೆ ನಮ್ಗೆ. ಎಲ್ಲ ಇಲ್ಲಿ ಹೋಟ್ಲ್ ಇರೋದು, ಆ ಕಡೆ ಹೋಗಂಗಿಲ್ಲ, ಬಳಸ್ಕೊಂಡೇ ಹೋಗ್ಬೇಕು. ತುಂಬಾ ಕಷ್ಟ ಐತೆ. ಒಂದು 4 ಕಿಲೋಮೀಟರ್ ಬಳಸ್ಕೊ ಹೋಗ್ಬೇಕಾಯ್ತದೆ. ಒಂದು ಹೋಟ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಬಿದ್ದಿರೋದು. ಹಿಂಗೋದ್ರೆ ಈಜಿ, ಹಿಂಗೆಲ್ಲ ಬಳಸ್ಕೊಂಡು ಹಿಂಗೆಲ್ಲ ಹೋಗ್ಬೇಕು ನಾವು, ಕಷ್ಟ. ಮೈಸೂರೇ, ಇಲ್ಲ KG ಕೊಪ್ಪಲಲ್ಲಿ ಇರೋದು. ಹರೀಶ್ ಗೌಡ್ರ ಮನೆ ಆಪೋಸಿಟ್ MLA ಅವ್ರ ಮನೆ ಎದುರುಗಡೆ ಇರೋದು, ಬಿಲ್ಡಿಂಗಲ್ಲೇ ಇರೋದು. ಬಾಡಿಗೆಗಿದ್ದೀವಿ. ಈ ಥರ ಅದೇನಿದು ಒಳ್ಳೇದಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಅಣ್ಣ. ಇವಾಗ ಕಷ್ಟ ಆಯ್ತೈತೆ. ಇದೇನು ಮಾಮೂಲಿ ಟಾರ್ ರೋಡ್ ಹಾಕ್ತವ್ರೆ, ಅದೇನು ಕಿತ್ತೋಯ್ತದೆ. ಇದಾದರೆ ಒಳ್ಳೇದು ಅಂತ ಏನೋ ಮಾಡ್ತವ್ರೆ. ಅಲ್ಲಿ ಗಂಟೆ ನಮ್ಗೆ ಕಷ್ಟ ಆಯ್ತದೆ. ಅದು ನಮ್ಮ ಒಳ್ಳೇದಕ್ಕೇ ಮಾಡ್ತವ್ರೆ ಏನೋ ಗೊತ್ತಿಲ್ಲ. ಇವಾಗ ಕಷ್ಟ ಆಯ್ತದೆ, ಮುಂದೆ ನಮಗೆ ಒಳ್ಳೇದಾಗುತ್ತೆ ಅನಿಸುತ್ತೆ. ಮಾಮೂಲಿ ಅಲ್ಲಿ ಎಲ್ಲಪ್ಪ, ಇಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರ ಟೌನಲ್ಲಿ ಇದಿಲ್ಲ, ಮಾಮೂಲಿ ಇದೇ ಥರ ಹಾಕಿರೋದ್ರಿಂದ 20 ವರ್ಷ ಆದರೂ ಏನೂ ಆಗಲ್ವಂತೆ. ಅದೇ ಥರ ಇಲ್ಲೇ ಮಾಡಿರ್ಬೋದೇನೋ ಮೋಸ್ಟ್ಲಿ. ಅದೇ ಥರ ಕೊಡ್ತಾ ಇದ್ದೀವಿ. ಬಳಸ್ಕೊಂಡು ನಿಧಾನ ಆಯ್ತದೆ. ನಮ್ಗೇನು ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕೋ ನಿಧಾನ ಆದರೂ ಪರವಾಗಿಲ್ಲ, ಕೊಡ್ಬೋದು ಹೋಗಿ. ಏನೋ ಬಳಸ್ಕೊಂಡು ಹೋಗ್ಬೇಕು, ಹಿಂಗೆಲ್ಲ ಗಿಲ್ಸ್ಕೊಂಡು ಹೋಗ್ಬೇಕು. ತಿರ್ಗಾ ಇಲ್ಲಿ ಸ್ವಲ್ಪ ದೂರ ಅಲ್ಲಿ ಅಡ್ಡ ಹಾಕ್ಬಿಟ್ಟಿದ್ರು, ಇವಾಗ ಏನೋ ತೆಗ್ದವ್ರು, ಅದರಿಂದ ಸ್ವಲ್ಪ ಪರವಾಗಿಲ್ಲ. ಸಮಸ್ಯೆ ಅಂದರೆ ಈಗ ಇದು ಅವಶ್ಯಕತೆ ಇತ್ತು ಸರ್. ಯಾಕಂದರೆ ಕುಕ್ನಳ್ಳಿ ಕೆರೆ ಬಂದು ರೋಡು ವೆಟ್ ರೋಡ್ ಅದು. ಯಾಕಂದರೆ ನಿಮಗೆ ಸೀಪೇಜ್ ವಾಟ್ರು ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಎವ್ರಿ ಇಯರ್ ನಮಗೆ ಆಸ್ಫಾಲ್ಟ್ ಮಾಡ್ತಾನೆ ಇದ್ರು. ಅಲ್ಲಿ ಆಸ್ಫಾಲ್ಟ್ ಮಾಡ್ತಿದ್ರು ಕೂಡ ನಿಮಗೆ ಅಂಡೋಲೇಷನ್ಸ್ ರೆಗ್ಯುಲರಾಗಿ ಬರ್ತಾನೆ ಇತ್ತು. ಬಟ್ ನಿಮಗೆ ವೈಟ್ ಟಾಪಿಂಗ್ ಅಂದರೆ ನಥಿಂಗ್ ಬಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ರೋಡು. ಪೋರ್ಟ್ಲ್ಯಾಂಡ್ ಸಿಮೆಂಟ್ ರೋಡ್ ಮಾಡೋದ್ರಿಂದ ನಿಮಗೆ ಮಿನಿಮಮ್ ಥಿಕ್ನೆಸ್ ಆಫ್ 6 to 8 ಇಂಚಸ್ ಬರುತ್ತೆ. ಬರೋದ್ರಿಂದ ನಿಮಗೆ ಮಿನಿಮಮ್ 15 ಇಯರ್ಸ್ ನಿಮಗೆ ಅಂಡೋಲೇಷನ್ಸ್ ಬರಲ್ಲ. ಆಮೇಲೆ ಇದು ಮಾಡೋ ಮುಂಚೆ ಪ್ರಿಕಾಷನ್ಸ್ ಏನಿದೆ ಅಂದರೆ, ನಮ್ಮ ಇಂಡಿಯನ್ ರೋಡ್ ಕಾರ್ಪೊರೇಷನ್ ಪ್ರಕಾರ UGD ವಾಟರ್ ಸಪ್ಲೈ ಯಾವುದೂ ಕೂಡ ಏನೂ ಪ್ರಾಬ್ಲಮ್ ಬರದೇ ಇರೋ ರೀತಿ ಅದಕ್ಕೆ ಪ್ರಿಕಾಷನ್ಸ್ ತೊಗೊಂಡು ಆಮೇಲೆ ಮಾಡೋದು. ನೀವು ಆಸ್ಫಾಲ್ಟಲ್ಲಿ ಅದಿಲ್ಲ, ಮೇಲ್ಗಡೆ ಲೇಯರ್ನ BM ಹಾಕ್ತಾರೆ, HDBC ಹಾಕ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಅದೇನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಒಂದು ಅಂಡೋಲೇಷನ್ಸ್ ಬಂತು ಅಂದರೆ ರೋಡ್ ಕಟ್ ಮಾಡ್ತಾರೆ. ಆಮೇಲೆ ಎವ್ರಿ ಇಯರ್ ನಿಮಗೆ ಆಸ್ಫಾಲ್ಟ್ ಮಾಡಬೇಕು. ನಿಮಗೆ ಒನ್ಸ್ ಇದು ಕಾಸ್ಟ್ ನಿಮ್ಮ ಬಜೆಟು ಹೆವಿ ಅನಿಸಿದ್ರು ಕೂಡ ನಿಮಗೆ ಮಿನಿಮಮ್ 15 ಇಯರ್ಸ್ ಆಫ್ ನಿಮಗೆ ಮೇಂಟೆನೆನ್ಸು ನಿಮಗೆ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಿಮಗೆ ರೋಡ್ದು ವೆಹಿಕಲ್ ಸರ್ಫೇಸು ರಫ್ ಇರೋದ್ರಿಂದ ಟೈರ್ದು ಯೂಸೇಜಸ್ಸು ನಿಮಗೆ ಕಡಿಮೆ ಬರುತ್ತೆ. ನಿಮಗೆ ಆಸ್ಫಾಲ್ಟಲ್ಲಿ ಅದಿರಲ್ಲ, ನಿಮಗೆ ಅದು ಸಾಫ್ಟ್ ಸರ್ಫೇಸ್ ಇರುತ್ತೆ. ನಿಮಗೆ HDBCಲಿ 6 mm ಚಿಪ್ ಕಾರ್ಪೆಟ್ ಹಾಕೋದ್ರಿಂದ ನಿಮ್ಗೆ ಅದು ಫಿನಿಷಿಂಗ್ ಸಾಫ್ಟಾಗಿ ಬರೋದ್ರಿಂದ ವೆಹಿಕಲ್ ಟೈರ್ಗಳ ಲೈಫ್ ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ಟೈರ್ ಲೈಫು ನಿಮಗೆ ಕಡಿಮೆ ಬರುತ್ತೆ. ಬಟ್ ಕಂಪೇರಿಟಿವ್ಲಿ ಸ್ವಲ್ಪ ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಇನ್ನು ಅದರ್ ವೇಸಲ್ಲಿ ತುಂಬ ಅವಶ್ಯಕತೆ ಸರ್ ಮೈಸೂರಿಗೆ. ಯಾಕಂದರೆ ನಿಮಗೆ ನೋಡಿ 100 ಫೀಟ್ ರೋಡ್ ಮಾಡಿದ್ದಾರೆ. ಟಿಲ್ ಟುಡೇ ನಿಮ್ಗೆ ಎಲ್ಲೂ ಕೂಡ ಒಂದು ಪಾಟ್ ಹೋಲ್ ಬಂದಿಲ್ಲ. ಮೇಜರ್ ಅವಾಯ್ಡ್ ಆಗೋದು ನಿಮ್ಗೆ ಏನಂದರೆ ಪಾಟ್ ಹೋಲು. ಬಟ್ ಏನಂದರೆ ನಿಮ್ಗೆ ಇದರಲ್ಲಿ ಕರೆಕ್ಟು ಶೋಲ್ಡರ್ ಡ್ರೈನ್ಸು ಅದೆಲ್ಲ ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮಗೆ ರೈನ್ ವಾಟರ್ ಬಂದು ಇದು ಭೂಮಿ ಹೀರ್ಕೊಳ್ಳಲ್ಲ. ನಿಮಗೆ ಆಸ್ಫಾಲ್ಟಲ್ಲಿ ಏನಾಗುತ್ತೆ ಅಂದರೆ ಭೂಮಿಗೆ ನೀರು ನೇರವಾಗಿ ಹೋಗೋದ್ರೆ ವಾಟರ್ ಟೇಬಲ್ ಲೆವೆಲ್ಗೆ ಅದು ಸ್ಟೋರ್ ಆಗುತ್ತೆ. ಬಟ್ ಇದರಲ್ಲಿ ಏನು ಅಂದರೆ ಶೋಲ್ಡ್ರ್ ಲೆವೆಲ್ಸು ಮತ್ತು ಇಂಟರ್ಲಾಕ್ ಪೇವರ್ಸು ಅದೆಲ್ಲ ಕರೆಕ್ಟಾಗಿ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ಇದರಲ್ಲೂ ಕೂಡ ಒಳ್ಳೆ ಅನುಕೂಲತೆಗಳನ್ನ ಪಡಿಬೋದು ಸರ್. ಮುಂಜಾಗ್ರತೆ ಕ್ರಮಗಳು ತೊಗೊಂಡು ಮಾಡಲೇಬೇಕು ಸರ್. ಯಾಕಂದರೆ ನಿಮಗೆ ಆಸ್ಫಾಲ್ಟ್ ರೋಡ್ಗಳಲ್ಲಾದರೆ ಎಲ್ಲರೂ ಬಂತು ಅಂದರೆ ಪರ್ಟಿಕ್ಯುಲರ್ ಸ್ಟ್ರೆಚ್ನ ಕಟ್ ಮಾಡಿ ನಿಮಗೆ ವೆಟ್ ಮಿಕ್ಸು ಅದು ಹಾಕಿ ಆ ಪರ್ಟಿಕ್ಯುಲರ್ ಲೇಯರ್ ಮಾತ್ರ ಆಸ್ಫಾಲ್ಟ್ ಮಾಡ್ಬೋದು. ಬಟ್ ನಿಮಗೆ ಇದರಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಆದ್ದರಿಂದ ಏನಾಗುತ್ತೆ, ಬಿಫೋರ್ ಎಲ್ಲ ಪ್ರಿಕಾಷನ್ಸು ತೊಗೊಂಡು, ಫಾರ್ ಎಕ್ಸಾಂಪಲ್ ಬೋಗಾದಿ ಟು ನಮ್ಮ ಮರಿಮಲಪ್ಪ ಅವ್ರಿಗೂ ರೋಡ್ ಮಾಡ್ತಾಯಿದ್ದಾರೆ ಅಂದರೆ ಈ ಪರ್ಟಿಕ್ಯುಲರ್ ರೋಡಲ್ಲಿ ಬರೋ ಎಲ್ಲ UGD ಮತ್ತು ಯಾವುದು ವಾಟರ್ ಸಪ್ಲೈದು ಲೈನ್ಸ್ ಏನಿದ್ರು ಅದನ್ನೆಲ್ಲವೂ 15-20 ವರ್ಷ ಫ್ಯೂಚರ್ಗೆ ಏನೂ ಸಮಸ್ಯೆ ಬರದಿರೋ ರೀತಿ ರೆಡಿ ಮಾಡ್ಕೊಂಡು ಮಾಡಿದ್ರೇ ಇದಕ್ಕೊಂದು ಒಳ್ಳೆ ಉಪಯೋಗ ಸಿಗುತ್ತೆ ಸರ್ ಮೈಸೂರು ಜನಗಳಿಗೆ. ಸಮಸ್ಯೆ ಆಗ್ತಿದೆ ಸರ್ ತುಂಬ. ಅಂದರೆ ರೋಡ್ದು ಒಂದು ಸ್ವಲ್ಪ ಅಲ್ಲಲ್ಲೇ ಗುಂಡಿಗಳು ಬೀಳ್ತಿದ್ದಲ್ಲ, ಅದರಿಂದ ಸಮಸ್ಯೆಗಳು ತುಂಬ ಆಗ್ತಿತ್ತು. ಅಂದರೆ ಇವರು ಈಗ ಒಂದು ಸ್ವಲ್ಪದಲ್ಲಿ ಎಲ್ಲ ಕಡೆ ಮಾಡ್ತಿದ್ರಲ್ಲ, ಅದರಿಂದ ತುಂಬ ಸಮಸ್ಯೆಗಳು.
ಮತ್ತು ಇವಾಗ ಟ್ರಾಫಿಕ್ದು ತುಂಬ ಸಮಸ್ಯೆ, ಎಲ್ಲ ರೋಡು ಸುಧಾ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಕಡೆ ಗದ್ಗೆ ರೋಡ್ ಇರ್ಬೋದು, ಗದ್ಗೆಯಿಂದ ಮೈಸೂರಿಗೆ ಹೋಗೋ ರೋಡು, ಆ ಕಡೆ ಮಾನಂದವಾಡಿ ರೋಡು ಅದೇ ಥರ ಸಮಸ್ಯೆ ಆಗೈತೆ. ಸುಮಾರು ಕಡೆ ಈಗ ಎಲ್ಲ ಕಡೆ ಸಮಸ್ಯೆ ಆಗ್ಬಿಟ್ಟೈತೆ. ಮತ್ತು ಇಲ್ಲಿ ವಿಶ್ವಮನ ಡಬಲ್ ರೋಡು ಅರ್ಧ ಸಮಸ್ಯೆ ಆಗೈತೆ. ಎಲ್ಲ ರೋಡು ಸಮಸ್ಯೆ ಆಗಿದೆ ಸರ್. ಅವಶ್ಯಕತೆ ಅಂದರೆ ಸರ್ ಎಲ್ಲ ಏನು ಮಾಡ್ತೀರಿ ಇವಾಗ, ಎಲ್ಲ ಅದೇ ಇದು ಬಂದ್ಬಿಟ್ಟು ರೋಡು ನೈಸ್ ರೋಡ್ ಟೈಪಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ. ಮುಚ್ಚಕ್ಕಾಗ್ತಿಲ್ಲ, ಈ ರೋಡ್ ಬೇಕಾಗಿತ್ತಿಲ್ಲ ಸರ್. ಯಾಕೆಂದ್ರೆ ರೋಡ್ ಚೆನ್ನಾಗಿರೋ ರೋಡ್ನೇ ಇದಾಯಿತು. ಮತ್ತು ಅಲ್ಲಿ ನೋಡಿದ್ರೆ ಸುವೇಗ ಹಾಸ್ಪಿಟ್ಲ್ ರೋಡಲ್ಲಿ ಇನ್ನೂ ಡಾಂಬರ್ ಹಾಕೋಕ್ಕಾಗಿಲ್ಲ. 3-4 ವರ್ಷದಿಂದ ಹಂಗೆ ಗುಂಡಿ ಬಿದ್ದಿದೆ. ನೋಡಿ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡ್ತಾ ಕುಂತಿದ್ದಾರೆ. ನಮ್ಮ ಹೆಸರು ಕೀರ್ತಿ ಅಂದ್ಬಿಟ್ಟು. ಇದಿಷ್ಟು ವೈಟ್ ಟಾಪಿಂಗ್ ಕಾಮಗಾರಿ ಬಗ್ಗೆ ಸಾರ್ವಜನಿಕರು ಹೇಳುವಂತಹ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಚಂದ್ರಶೇಖರ್, ಮೈಸೂರು.